ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದ್ರೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಫುಡ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಫುಡ್ ಫ್ಯಾಕ್ಟ್ರಿಯಲ್ಲಿ ಏನೇನು ತಯಾರಾಗುತ್ತೆ, ಏನೇನಿಲ್ಲ, ಅದು ಎಲ್ಲಿ ಬರುತ್ತೆ ಏನಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಇವಾಗ ನಾನು ನಮ್ಮ ಮನೆಯವರು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಿಗೆ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂದರೆ, ನಾವು ಫುಡ್ ಫ್ಯಾಕ್ಟ್ರಿ ನೋಡೋಕೆ ಹೋಗ್ತಾ ಇದ್ವಿ. ಆ ಫುಡ್ ಫ್ಯಾಕ್ಟ್ರಿಯಲ್ಲಿ ಏನೇನು ತಯಾರಾಗುತ್ತೆ ಅಂತ ನೋಡೋಕೆ ಹೋಗ್ತಾ ಇದ್ವಿ. ನೋಡಿ, ಇಲ್ಲಿ ಬಂತು ನೋಡಿ ಫುಡ್ ಫ್ಯಾಕ್ಟ್ರಿ. ಇದು ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಇದು ನಾವು ಈಗ ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಡ್ ಫ್ಯಾಕ್ಟ್ರಿ ನೋಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿಂದ ಮೇನ್ ಗೇಟಿಂದ ಇಲ್ಲಿ ಒಳಗಡೆ ಹೋಗಬೇಕು. ನೋಡಿ, ಇಲ್ಲಿ ಬೋರ್ಡ್ ಇದೆ, ಫುಡ್ ಫ್ಯಾಕ್ಟ್ರಿ ವೀವಿಂಗ್ ಗ್ಯಾಲರಿ ಅಂತಿದೆ ಕೆಳಗಡೆ. ಮತ್ತು ಒಂದು ಟೀ ಕಾಫಿ ಇದು ಶಾಪ್ ಇದೆ. ಇದು ನೋಡಿ, ಇವತ್ತಿಂದು ಏನು ಸ್ಪೆಷಲಪ್ಪ ಅಂತಂದರೆ ಜಾಮೂನು ಮತ್ತು ಮುರುಕಿದೆ. ಅದು ಯಾವುದಪ್ಪ ಅಂದರೆ ವಿಪ್ರೋದವ್ರು ಆರ್ಡ್ರ್ ಕೊಟ್ಟಿದ್ದಾರಂತೆ, ಅವೆರಡು ಮಾಡ್ತಾ ಇದ್ದಾರೆ. ಇದೇ ನೋಡಿ ಗ್ಯಾಲ್ರಿ, ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ನಿಂತಿದ್ದೀರಲ್ಲ, ಇದೇ ಉದ್ದ ಗ್ಯಾಲ್ರಿ. ಇದು ಫುಲ್ಲು ಗ್ಲಾಸ್ದಿದೆ. ಹೊರಗಡೆದ್ದು ಗಾಳಿ ಒಳಗಡೆ ಹೋಗೋಂಗಿಲ್ಲ, ಏನಿಲ್ಲ. ಅದು ಆ ಥರ ಗ್ಯಾಲ್ರಿ ಮಾಡಿದ್ದಾರೆ. ನಾವು ಇಲ್ಲಿ ಗ್ಯಾಲ್ರಿಯಲ್ಲಿ ನಿಂತ್ಕೊಂಡೆ ನೋಡಬೇಕು ಎಲ್ಲನೂ. ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ. ಎಲ್ಲ ಮಿಷನರಿ ಇದೆ ನೋಡಿ. ಚಕ್ಲಿ ಮಾಡೋದು, ಕೋಡ್ಬೇಳೆ ಮಾಡೋದು, ನಿಪ್ಪಟ್ಟು ಮಾಡೋದು, ಖಾರ ಮಾಡೋದು, ಬೂಂದಿ ಮಾಡೋದು. ಇದೇ ನೋಡಿ, ಮುರುಕು ಮಾಡಿದ್ದಾರೆ ಇವತ್ತು, ಬೆಣ್ಣೆ ಮುರುಕು. ಜಾಮೂನು ಸ್ಪೆಷಲ್ ಇವತ್ತಿಂದು ಆರ್ಡ್ರ್ ಬಂದದ್ದು ಅವರಿಗೆ, ಅದು ಮಾಡ್ತಾಯಿದ್ದಾರೆ. ಇದು ಫುಲ್ಲು ಔಟ್ ಆಫ್ ಕಂಟ್ರಿಗೂ ಡೆಲಿವರಿ ಇದೆ ಅಂತ. ಇಲ್ಲಿ ಆರ್ಡ್ರುಗಳು ತುಂಬ ಬರುತ್ತಂತೆ ಔಟ್ ಆಫ್ ಕಂಟ್ರಿದೂ, ಇಂಡಿಯಾ ಮತ್ತು ಔಟ್ ಆಫ್ ಕಂಟ್ರಿದೂ ಇವರು ಡೆಲಿವರಿ ಮಾಡ್ತಾರೆ. ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ. ಟೇಸ್ಟ್ ವರ್ಲ್ಡ್ ಅಂತಲೇ ಹೆಸರಿದೆ ಅದು. ಇಲ್ಲಿ ನೋಡಿ, ಇದು ಜಾಮೂನ್ದು ಡಬ್ಬಿ ಇದೆಯಲ್ಲ, ಅದು ಸ್ಟೀಮ್ ಮಾಡೋಕ್ಕೆ ಇಡ್ತಾ ಇದ್ದಾರೆ. ಆ ಡಬ್ಬಿಯಲ್ಲಿ ಹಾಗೆ ಪ್ಯಾಕ್ ಮಾಡೋದಿಲ್ಲ, ಅದನ್ನು ಸ್ಟೀಮ್ ಮಾಡಿ ಅದನ್ನು ತೆಗೆದು, ಸ್ಟೀಮ್ ಆದಮೇಲೆ ತೆಗೆದು ಅದರಲ್ಲಿ ಜಾಮೂನು ಹಾಕಿ ಪ್ಯಾಕ್ ಮಾಡ್ತಾರೆ. ಇದು ನೋಡಿ, ಇದು ಪ್ಯಾಕ್ ಮಾಡ್ತಾ ಇದ್ದಾರೆ, ನಾವು ಮುರುಕು ಪ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಮೇಲೆ ನೋಡಿ, ನಿಮ್ಗೆ ಕಾಣಿಸುತ್ತಲ್ಲ, ಮೇಲೆ ಓಪನ್ ಮಾಡೋದಾಗೋದು, ಅದು ಪಾಕೆಟ್ ಬಂದು ಅಲ್ಲಿ ಬಂದು ಸೀಲಾಗಿ ಅವ್ರ ಬಾಕ್ಸಲ್ಲಿ ಇಟ್ಟು ಇದು ಮಾಡ್ತಾರೆ. ನೋಡಿ, ಇಲ್ಲಿ ಜಾಮೂನು ಇದೆ, ಇವತ್ತಿನ ಸ್ಪೆಷಲ್ ಜಾಮೂನು ಮುರುಕು. ನೋಡಿ, ಫುಲ್ ಫ್ಯಾಕ್ಟ್ರಿ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಕ್ಲೀನ್ ಇದೆ ನೋಡಿ, ಒಂದು ಕಸ ಜಿಡ್ಡು ಏನೂ ಇಲ್ಲ ನೋಡಿ. ಅಲ್ಲಿ ಕೆಲಸ ಮಾಡೋರೆಲ್ಲ ತಲೆಗೆಲ್ಲ ಕ್ಯಾಪ್ ಹಾಕ್ಕೊಂಡಿರ್ತಾರೆ, ಮತ್ತು ಒಬ್ರೊಬ್ಬರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ನೋಡಿ, ಇಲ್ಲಿ ಮುರುಕು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅಲ್ಲಿ ಅವ್ರು ನೋಡಿ ಹಿಟ್ಟು ಕಲಸಿ ಆ ಬಾಕ್ಸಲ್ಲಿ ಹಾಕ್ತಾರೆ. ಹಾಕಿ ಇವಾಗ ನೋಡಿ ಅದನ್ನು ಹಾಕಿ ಅದು ಕ್ಲೋಸ್ ಮಾಡಿ, ಇಲ್ಲಿ ಎಣ್ಣೆ ಇದೆ, ಎಣ್ಣೆಯಲ್ಲಿ ಆ ಮಿಷಿನು ಹಿಂದೆ ಮುಂದೆ ಆಡಿಸ್ತಾ ಇರ್ತಾರೆ. ಅದು ಆಟೋಮೆಟಿಕ್ಕು ಮುರುಕು ಚಕ್ಲಿ ಬರ್ತಾ ಇರುತ್ತೆ ನೋಡಿ. ಅದು ಮುರುಕು ಹೆಂಗೆ ಬೀಳ್ತಾ ಇದೆ ನೋಡಿ, ಅದು ಮಿಷಿನಿಂದ. ಅದು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದು ಇನ್ನೊಂದು ಕಡೆ ತೊಗೊಂಡು ಬಂದು ಇಲ್ಲಿ ಟ್ರೇಯಲ್ಲಿ ಹಾಕಿ ಪ್ಯಾಕ್ ಮಾಡ್ತಾರೆ ಅವರು. ಒಂದೊಂದು ಮಿಷಿನ್ ಒಂದೊಂದು ಥರ ನೋಡಿ. ತುಂಬ ವೆರೈಟಿ ಮಾಡ್ತಾರೆ ಇಲ್ಲಿ. ಆಲೂ ಚಿಪ್ಸು, ಮತ್ತು ರಾಗಿದು ಚಕ್ಲಿ, ರಾಗಿದು ನಿಪ್ಪಟ್ಟು, ಖಾರ ಬೂಂದಿ, ಸಣ್ಣ ಖಾರು, ದಪ್ಪ ಖಾರ, ಸಣ್ಣ ಖಾರ ಎಲ್ಲ ಮಾಡ್ತಾರೆ. ಇದೆ ನೋಡಿ, ವೀವಿಂಗ್ ಗ್ಯಾಲರಿ ಅಂತ ಇದು. ಇಲ್ಲಿಂದನೇ ನೋಡ್ಬೋದು ಎಲ್ಲರೂ. ನಾವು ಒಳಗಡೆ ಯಾರಿಗೂ ಬಿಡೋಂಗಿಲ್ಲ. ಇಲ್ಲಿ ಒಂದು ಇದೆ ನೋಡಿ, ಬಾಕ್ಸ್ ಇದೆ, ಬಾಕ್ಸಲ್ಲಿ ಇಟ್ಟಿದ್ದಾರೆ. ಏನೇನು ತಯಾರು ಮಾಡ್ತಾರೋ ಅವರದೆಲ್ಲ, ಚಾಕ್ಲೇಟು ಎಲ್ಲನೂ ತಯಾರು ಮಾಡ್ತಾರೆ, ಸ್ವೀಟು, ಖಾರ ಎಲ್ಲನೂ ಮಾಡ್ತಾರೆ. ಇಲ್ಲೊಂದು ಚಿಕ್ಕದಾಗಿ ಕ್ಯಾಂಟೀನ್ ಇತ್ತು. ಇಲ್ಲಿ ನಾವು ಮಿಸಳು, ದಹಿ ಏನೋ ತೊಗೊಂಡ್ರು ನಮ್ಮ ಮನೆಯವರು. ಇಲ್ಲಿ ಕೇಕ್ ಇರುತ್ತೆ, ಕಾಫಿ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಹೋಗ್ಬೋದು ನಾವು. ಏನು ತೊಗೊಂಡ್ರಿ? ಮಸಾಲ ದಹಿ ರಾಯ್ತಾ ಥರ. ಏನಾಗುತ್ತೆ? ಟೇಸ್ಟ್ ಚೆನ್ನಾಗಿದೆ ನೋಡಿ. ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ ಹೇಗಿದೆ ಟೇಸ್ಟ್ ಅಂತಂದು. ಚೆನ್ನಾಗಿದೆ ಅಂತ ಹೇಳಿದೆ ನಾನು, ಯಾಕಂದರೆ ಫ್ರೆಶ್ ಅಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ಹೊರಗಡೆ ಒಂದು ಚಿಕ್ಕದಾಗಿ ಶಾಪ್ ಮಾಡಿದ್ದಾರೆ. ಆ ಶಾಪಲ್ಲಿ ಎಲ್ಲ ಸಿಗುತ್ತೆ. ಅವ್ರು ಏನೇನು ಫುಡ್ ರೆಡಿ ಮಾಡ್ತಾರೆ ಅದನ್ನೆಲ್ಲ ಈ ಶಾಪ್ ಒಳಗಡೆ ಸಿಗುತ್ತೆ. ಹಾಗಾಗಿ ನಾವು ಒಳಗಡೆ ಹೋಗಿ ಕೆಲವೊಂದು ತೊಗೊಂಡ್ವಿ. ನಾವು ಇದರಲ್ಲಿ ನಮಗೇನೇನು ಬೇಕು ಅದೆಲ್ಲ ತೊಗೊಂಡ್ವಿ ನೋಡಿ. ಅದನ್ನು ಯಾವ್ಯಾವ ಏನೇನು ಇರುತ್ತೆ ಅಲ್ಲೆಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ ಟೇಸ್ಟ್ ನೋಡೋಕ್ಕೆ. ನಮಗೆ ಟೇಸ್ಟ್ ನೋಡಿ ನಮ್ಗೆ ಇಷ್ಟ ಆದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ಹಾಗಾಗಿ ಎಲ್ಲ ಬಾಟ್ಲ್ಗಳಿಟ್ಟಿದ್ದಾರೆ. ನಾವು ಟೇಸ್ಟ್ ಮಾಡಿ ತೊಗೊತಾ ಇದ್ದದ್ದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು ನಿಮಗಿನ್ನೂ ಡೀಟೇಲ್ ಬೇಕಂದರೆ ಗೂಗಲಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ಇನ್ನೂ ಡೀಟೇಲಾಗಿ ಅಲ್ಲೆಲ್ಲ ನಿಮಗೆ ಸಿಗುತ್ತೆ.
ಒಂದ್ಸಲ ವಿಸಿಟ್ ಮಾಡಿ ನೀವು ಚಿಕ್ಕಮಂಗ್ಳೂರಿಗೆ. ತುಂಬ ಚೆನ್ನಾಗಿದೆ ಇದು ಫ್ಯಾಕ್ಟ್ರಿ. ನಾವೇನೇನು ತೊಗೊಂಡಿವಿ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ ಫ್ಯಾಕ್ಟ್ರಿ ಮಂಗಳವಾರ ರಜಾ ಇರುತ್ತೆ. ಮಂಗಳವಾರ ಹೋಗಬೇಡಿ ನೀವು. ಹೋಗೋದಿದ್ದರೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಸಂಡೇ ಇರುತ್ತೆ. ಬುಧವಾರ ಮಾತ್ರ 10 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಸ್ಯಾಟರ್ಡೆ ಸಂಡೇ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ನೀವು ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಕೊಡಿ. ಚಿಕ್ಕಮಂಗ್ಳೂರಿಗೆ ಹೋದವರೆಲ್ಲರೂ ಈ ಫುಡ್ ಫ್ಯಾಕ್ಟ್ರಿಗೆ ಹೋಗಿ ನೋಡ್ಕೊಂಡು ಹೋಗಿ. ನಿಮ್ಗೆ ಫ್ರೀ ಇದೆ, ಏನು ಚಾರ್ಜ್ ಇಲ್ಲ, ಏನಿಲ್ಲ, ಫ್ರೀ ಇದೆ. ಗ್ಯಾಲ್ರಿಯಲ್ಲಿ ನಿಂತ್ಕೊಂಡೇ ನೋಡಬೇಕಷ್ಟೇ. ಒಂದು ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಫುಡ್ ಎಲ್ಲ ಟೇಸ್ಟೂ ಮಾಡ್ಬೋದು, ತೊಗೊಂಡ್ಬೋದು. ಚೆನ್ನಾಗಿದೆ, ಎಲ್ಲ ಫ್ರೆಶ್ ಆಗಿರುತ್ತೆ ಎಲ್ಲ. ಯಾವುದು ಚಕಲಿ ಭಾರಿ ಮಸ್ತ್ ಇತ್ತು. ಹಾಂ ಇದು ಎಲ್ಲಿದೆ ನೋಡಿ. ನಾವೆಲ್ಲ ಟೇಸ್ಟ್ ಮಾಡಿ ನಮ್ಗೆ ಯಾವ್ದು ಬೇಕು, ಏನೇನು ಬೇಕು ಅದೆಲ್ಲ ನಾವು ತೊಗೊಂಡು ಇವಾಗ ಬಿಲ್ ಹಾಕಿಸ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು, ಎಲ್ಲನೂ ತುಂಬ ಚೆನ್ನಾಗಿದೆ. ರೇಟೂ ಅಂಥದ್ದೇನಿಲ್ಲ, ರೇಟು ಕರೆಕ್ಟ್ ಇದೆ, ರೀಸನಬಲ್ ಆಗಿದೆ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಹೇಗೆ ಅನ್ನಿಸ್ತು ಈ ಫುಡ್ ಫ್ಯಾಕ್ಟ್ರಿ ಎಲ್ಲ ನೋಡಿ? ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.